ಸ್ವಂತ ಮನೆ ಕಟ್ಟುವ ಆಸೆಯನ್ನ ಈಡೇರಿಸುವ ಮಂಡ್ಯ ಜಿಲ್ಲೆಯ ಕಲ್ಲಳ್ಳಿಯ ಭೂವರಹಸ್ವಾಮಿ. ವರಹಸ್ವಾಮಿಯನ್ನ ಮೂಲತಃ ಬ್ರಹ್ಮನ ರೂಪ ಎಂದು ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ವರಹನು ಲೋಕ ಕಲ್ಯಾಣಕ್ಕೆಂದು ವಿಷ್ಣುವಿನ ಅವತಾರ ಎತ್ತಿದನೆಂದು ಹೇಳಲಾಗಿದೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ರಾಕ್ಷಸನಾದ ಹಿರಣ್ಯಾಕ್ಷ ಭೂದೇವಿಯನ್ನ ಕದ್ದೊಯ್ದು ಮಹಾಸಾಗರಕ್ಕೆ ಎಸೆಯುತ್ತಾನೆ. ಇದರಿಂದ ಸಿಟ್ಟಾದ ಭಗವಾನ್ ವಿಷ್ಣುವು ವರಹ ರೂಪವನ್ನ ತಾಳಿ ಹೋರಾಡಿ ರಾಕ್ಷಸನ ಸಂಹಾರ ಮಾಡಿ ಭೂದೇವಿಯನ್ನ ರಕ್ಷಿಸುತ್ತಾನೆ. ಪುರಾಣದ ಕಥೆಯಂತೆ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ವಿಷ್ಣುವನ್ನ ಭೇಟಿ ಮಾಡಲು ಬಂದ ಋಷಿಕುಮಾರರನ್ನು ವಿಷ್ಣುವನ್ನು ನೋಡದಂತೆ ನಿರ್ಬಂಧಿಸುತ್ತಾರೆ. ಆಗ ಋಷಿಕುಮಾರರು ಜಯ ಮತ್ತು ವಿಜಯರನ್ನ ಅಸುರರಾಗಿ ಎಂದು ಶಪಿಸುತ್ತಾರೆ. ಅವರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಎಂಬ ಹೆಸರಿನಿಂದ ಋಷಿ ಕಶ್ಯಪ ಮತ್ತು ಅವರ ಪತ್ನಿ ದಿತಿಯ ಮಕ್ಕಳಾಗಿ ಹುಟ್ಟುತ್ತಾರೆ. ಈ ಸಹೋದರರು ದುಷ್ಟತನದಿಂದಾಗಿ ಬ್ರಹ್ಮಾಂಡದಲ್ಲಿ ಅನಾಹುತಗಳನ್ನು ಸೃಷ್ಟಿಸುತ್ತಾರೆ. ಹಿರಿಯ ಸಹೋದರ ಹಿರಣ್ಯಾಕ್ಷ ತಪಸ್ಸನ್ನು ಆಚರಿಸುತ್ತಾನೆ ಮತ್ತು ಬ್ರಹ್ಮನಿಂದ ಯಾವುದೇ ಪ್ರಾಣಿ ಅಥವಾ ಮನುಷ್ಯನಿಂದ ಅವನಿಗೆ ಸಾವು ಸಂಭವಿಸಬಾರದು ಎಂದು ವರವನ್ನು ಪಡೆಯುತ್ತಾನೆ. ಆನಂತರ ನಡೆದ ಯುದ್ಧದಲ್ಲಿ ಹಿರಣ್ಯಾಕ್ಷನು ಭೂಮಿಯನ್ನ ಅಪಹರಿಸುತ್ತಾನೆ. ಬ್ರಹ್ಮನಿಂದ ವರವನ್ನು ಪಡೆಯುವಾಗ ಹಿರಣ್ಯಾಕ್ಷನು ತನ್ನ ನಾಶಕ್ಕೆ ಹೆಸರಿಸಿದ ಪ್ರಾಣಿಗಳ ಪಟ್ಟಿಯಲ್ಲಿ ಹಂದಿಯನ್ನ ಸೇರಿಸದ ಕಾರಣ ವಿಷ್ಣುವು ಹಂದಿಯ ರೂಪದಲ್ಲಿ ಅವತರಿಸಿದ ಎಂದು ಹೇಳಲಾಗಿದೆ. ಧಾರ್ಮಿಕ ಗ್ರಂಥದ ಅನುಸಾರ ವರಹದ ಅಳತೆ 10 ಯೋಜನೆ ಎಂದು ವಿವರಿಸುತ್ತೆ. ಅವನ ದೇಹವು ಭೂಮಿ ಮತ್ತು ಆಕಾಶದ ನಡುವಿನ ಜಾಗದ ಗಾತ್ರವಾಗಿದೆ. ನೀರಿನ ದೇವತೆಯಾದ ವರುಣನು ತನ್ನನ್ನು ರಕ್ಷಿಸುವಂತೆ ವರಾಹನನ್ನ ಕೋರುತ್ತಾನೆ. ಅಂತಿಮವಾಗಿ ವರಾಹನು ರಾಕ್ಷಸನನ್ನ ಕೊಲ್ಲುತ್ತಾನೆ. ತನ್ನ ದಂತಗಳಲ್ಲಿ ಭೂಮಿಯನ್ನ ಎತ್ತಿ ಸಮುದ್ರದಿಂದ ಮೇಲೆ ಬರ್ತಾನೆ. ಮೊದಲಿನ ಸ್ಥಾನದಲ್ಲೇ ಭೂಮಿಯನ್ನ ಮತ್ತೆ ಸ್ಥಾಪಿಸುತ್ತಾನೆ. ದೇವಾನುದೇವತೆಗಳು ಮತ್ತು ಋಷಿವರೇಣ್ಯರು ವರಹನನ್ನ ಕೊಂಡಾಡುತ್ತಾರೆ. ಈ ಕಾರಣದಿಂದಾಗಿ ವರಹ ಸ್ವಾಮಿಯ ಪೂಜೆಯನ್ನ ಮಾಡಿದ್ದೇ ಆದಲ್ಲಿ ಭೂ ವಿವಾದದಲ್ಲಿ ಜಯ ಗಳಿಸಬಹುದೆಂಬ ನಂಬಿಕೆ ಇದೆ. ವರಾಹನನ್ನ ಪೂಜಿಸಿದರೆ ಸ್ವಂತ ಮನೆ ಕೊಳ್ಳುವ ಅಥವಾ ಕಟ್ಟುವ ಕನಸು ನನಸಾಗುವುದು ಎಂದು ಹೇಳಲಾಗಿದೆ. ಇಂತಹ ಪವಾಡಗಳಿಗೆ ಹೆಸರುವಾಸಿಯಾಗಿರುವ ಭೂವರಹ ಸ್ವಾಮಿಯ ದೇವಾಲಯವು ಕರ್ನಾಟಕದಲ್ಲಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಭೂವರಹಸ್ವಾಮಿ ದೇವಾಲಯ ಕೂಡ ಒಂದು. ಈ ದೇವಾಲಯವು ಕಲ್ಲಹಳ್ಳಿ ಎಂಬ ಗ್ರಾಮದಲ್ಲಿದೆ. ಇದು ವಿಷ್ಣುವಿನ 3ನೇ ಅವತಾರವಾಗಿದೆ. ಈ ದೇವಾಲಯವು ಹೇಮಾವತಿ ನದಿಯ ದಂಡೆಯಲ್ಲಿದೆ. ಈ ದೇಗುಲದಲ್ಲಿರುವ ಶ್ರೀ ಭೂವರಹಸ್ವಾಮಿಯ ವಿಗ್ರಹವು 18 ಅಡಿ ಎತ್ತರವಿದ್ದು ಬೂದು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಇಲ್ಲಿ ವಿಗ್ರಹವು ಕುಳಿತ ಭಂಗಿಯಲ್ಲಿದ್ದು ಭೂದೇವಿಯನ್ನ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ವಿಗ್ರಹವಾಗಿದೆ. ಅತ್ಯಂತ ಪ್ರಭಾವಶಾಲಿ ದೇವಾಲಯ ಇದಾಗಿದೆ. ಈ ದೇವಾಲಯದಲ್ಲಿ ಇಟ್ಟಿಗೆ ಇಟ್ಟು ಪೂಜಿಸಿ ಮನೆ ಕಟ್ಟುವ ಕೆಲಸ ಆರಂಭಿಸಿದೆ ಆದಲ್ಲಿ ಎದುರಾಗುವ ಅಡೆತಡೆಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಈ ದೇವರ ವಿಗ್ರಹದ ಮೇಲಿನ ಕೈನಲ್ಲಿ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದು ವಿಗ್ರಹದ ಕೆಳಗಿನ ಎಡಗೈ ಭೂದೇವಿಯನ್ನ ಹರಿಸುತ್ತಿದೆ ಮತ್ತು ಕೆಳಗಿನ ಬಲಗೈ ಅಭಯ ಮುದ್ರದಲ್ಲಿದೆ. ವಿಗ್ರಹದ ಹಿಂಭಾಗದಲ್ಲಿ ಸುದರ್ಶನ ಚಕ್ರವನ್ನು ಕೆತ್ತಲಾಗಿದೆ. ಮೈಸೂರಿನ ಮೂಲಕ ಹೋಗುವುದಾದರೆ ಕೃಷ್ಣರಾಜಸಾಗರ, ಬನ್ನಂಗಾಡಿ, ಗಂಜಿಗೆರೆ ಮಾರ್ಗವಾಗಿ ಹೋಗಬಹುದು. ಬೆಂಗಳೂರು ಕಡೆಯಿಂದ ಬರುವುದಾದರೆ ಪಾಂಡವಪುರ ಮಾರ್ಗವಾಗಿ ಈ ದೇವಸ್ಥಾನಕ್ಕೆ ಹೋಗಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.